ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಗೌರ್ಮೆಂಟ್ ಜಾಬ್ ಅಪ್ಡೇಟ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಇಂಡಿಯನ್ ಆರ್ಮಿಯಲ್ಲಿ ಟೀಚರ್ಸ್ ಹುದ್ದೆಗಳನ್ನು ಕರೆದಾರ. ಇದಕ್ಕೆ ಯಾರ್ಯಾರೆಲ್ಲ ಅಪ್ಲಿಕೇಶನ್ ಹಾಕಬೇಕು ಎಂಬುದನ್ನು ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾನೆ ಬನ್ನಿ. ಅದಕ್ಕಿಂತ ಮೊದಲು ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ದಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಯಾಕಂದರೆ ನಾವು ಮುಂದೆ ಬರುವಂಥ ಎಲ್ಲ ರೀತಿಯ ಗೌರ್ಮೆಂಟ್ ಜಾಬ್ಸ್ ಆಯ್ತು, ಸ್ಕೀಮ್ಸ್ ಆಯ್ತು, ಎಲ್ಲ ರೀತಿಯ ಮಾಹಿತಿಗಳು ನೀಡ್ತಾ ಇರ್ತೀವಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಮತ್ತು ಯಾರೆಲ್ಲ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಫಾಲೋ ಮಾಡಿಲ್ಲ ಅವರು ಈ ಕೂಡಲೇ ಫಾಲೋ ಮಾಡ್ಕೊಳ್ಳಿ. ಅದರ ಲಿಂಕ್ ನಮ್ಮ ಯೂಟ್ಯೂಬ್ ಚಾನಲ್ ಡಿಸ್ಕ್ರಿಪ್ಷನ್ನಲ್ಲಿದೆ, ಅಲ್ಲಿ ಹೋಗಿ ನೀವು ಫಾಲೋ ಮಾಡ್ಕೋಬೋದು. ಬನ್ನಿ ವಿಡಿಯೋನ ಶುರು ಮಾಡೋಣ. ಇಲ್ಲಿ ಟೋಟಲ್ ಆಗಿ 8,000 ಹುದ್ದೆಗಳನ್ನು ಕರೆದಾರ. ಇದಕ್ಕೆ ಯಾರೆಲ್ಲ ಅಪ್ಲಿಕೇಶನ್ ಹಾಕ್ಬೋದು ಮತ್ತು ಏನೇನು ಕ್ವಾಲಿಫಿಕೇಷನ್ ಬೇಕು ಮತ್ತು ಏಜ್ ಎಷ್ಟಿದ್ದವ್ರು ಹಾಕಬೇಕು ಎಂಬುದನ್ನು ಸಂಪೂರ್ಣ ತಿಳಿಸ್ಕೊಡ್ತಾನೆ. ಇದರ PDF ಭಾಳ ಲಾಂಗ್ ಇರುವುದರಿಂದ ಶಾರ್ಟ್ಕಟ್ನಲ್ಲಿ ನಿಮಗೆ ತಿಳಿಸ್ಕೊಡ್ತಾನೆ. ಬೇಕಾದರೆ ಈ PDF ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಅಪ್ಲೋಡ್ ಮಾಡಿರ್ತಾನೆ, ಅಲ್ಲಿ ಹೋಗಿ ನೀವು ನೋಡ್ಕೋಬೋದು. ಬನ್ನಿ ನಿಮ್ಗೆ ಶಾರ್ಟ್ಕಟ್ನಲ್ಲಿ ತಿಳಿಸ್ಕೊಡ್ತಾನೆ. ಇಲ್ಲಿ ನೋಡ್ಬೋದು ನೇಮಕಾತಿ ಇಲಾಖೆ ಹೆಸರು ನೋಡ್ಬೋದು, ಆರ್ಮಿ ಪಬ್ಲಿಕ್ ಸ್ಕೂಲ್ ಇಲಾಖೆ ನೇಮಕಾತಿ. ಆರ್ಮಿಯಲ್ಲಿ ಟೀಚರ್ಸ್ ಹುದ್ದೆಗಳನ್ನ ಕರೆದಾರ. ಇಲ್ಲಿ ನೋಡ್ಬೋದು ಪಬ್ಲಿಕ್ ಸ್ಕೂಲ್ನಲ್ಲಿ. ಮತ್ತು ಹುದ್ದೆಗಳು ನೋಡ್ಬೋದು ಶಿಕ್ಷಕರ ಹುದ್ದೆಗಳು, ಟೀಚರ್ಸ್ ಹುದ್ದೆಗಳನ್ನ ಕರೆದಾರ. ಇಲ್ಲಿ ನೋಡ್ಬೋದು ಒಟ್ಟು ಹುದ್ದೆಗಳು ಪದಾವಪ್ಪ ಅಂದ್ರೆ 8,000 ಹುದ್ದೆಗಳು ಅದಾವೆ. ಇದೊಂದು ಖುಷಿ ವಿಚಾರ ಅಂತ ಹೇಳ್ಬೋದು. ಮತ್ತು ಯಾರ್ಯಾರೆಲ್ಲ ಇಲ್ಲಿ ಮುಂದೆ ನೋಡ್ಕೋಬೋದು ಯಾರೆಲ್ಲ ಕ್ವಾಲಿಫಿಕೇಷನ್ ಆಗಿರ್ತೈತಿ ಇದೆ ಅವ್ರು ಇದಕ್ಕೆ ಅಪ್ಲೈ ಮಾಡ್ಕೋಬೇಕು. ಇಲ್ಲಿ ನೋಡ್ಬೋದು ಕ್ವಾಲಿಫಿಕೇಷನ್ ಮುಂದೆ ತಿಳಿಸ್ಕೊಡ್ತಾನೆ. ಇಲ್ಲಿ ನೋಡ್ಬೋದು ವೇತನ ಶ್ರೇಣಿ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ಬೋದು ಆರ್ಮಿ ಪಬ್ಲಿಕ್ ಸ್ಕೂಲ್ ಇಲಾಖೆ ವಿವಿಧ ಹುದ್ದೆಗಳಿಗೆ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಇಲಾಖೆಯ ನಿಯಮಗಳ ಅನುಸಾರ ವೇತನ ಶ್ರೇಣಿಯನ್ನು ನೀಡಲಾಗುತ್ತದೆ. ಅಂದರೆ ಇದರಲ್ಲಿಯೇ 8,000 ಹುದ್ದೆಗಳನ್ನು ಕರೆದಾರಪ್ಪ ಅಂತಂದ್ರೆ ಅದರಲ್ಲಿ ಪೋಸ್ಟ್ ವೈಸ್ ಅಮೌಂಟ್ ಇರ್ತದೆ. ಸ್ಯಾಲ್ರಿ ನಿಮಗೆ ಮಂತ್ಲಿ ಸ್ಯಾಲ್ರಿ ಸಿಗ್ತೈತಿ. ಇಲ್ಲಿ ನೋಡ್ಬೋದು ಒಂದೊಂದು ಪೋಸ್ಟಿಗೆ ಹೆಚ್ಚು ಇರ್ಬೋದು, ಒಂದೊಂದು ಪೋಸ್ಟಿಗೆ ಕಡಿಮೆ ಇರ್ಬೋದು. ಆಲ್ಮೋಸ್ಟ್ ಎಲ್ಲ ಇಲ್ಲಿ ನೋಡೋದು 50,000 ಮೇಲೆ ಇದೆ ನೀವು ಮಂತ್ಲಿ ಸ್ಯಾಲ್ರಿ. ಇಲ್ಲಿ ನೋಡ್ಬೋದು ಶೈಕ್ಷಣಿಕ ಅರ್ಹತೆ ಯಾರೆಲ್ಲ ಇದಕ್ಕೆ ಅಪ್ಲೈ ಮಾಡ್ಬೋದಪ್ಪ ಅಂತಂದ್ರೆ ಇಲ್ಲಿ ನೋಡ್ಬೋದು ಆರ್ಮಿ ಪಬ್ಲಿಕ್ ಸ್ಕೂಲ್ ಇಲಾಖೆಯ ಅಧಿಕೃತ ಅಧಿಸೂಚನೆ ಪ್ರಕಾರ ಅಭ್ಯರ್ಥಿಯು ಮಾನ್ಯತೆ ಪಡೆದ ಸಂಸ್ಥೆ ಅಥವಾ ವಿಶ್ವವಿದ್ಯಾಲಯದಿಂದ ಹುದ್ದೆಗಳಿಗೆ ಅನುಗುಣವಾಗಿ ಪದವಿ ಅಥವಾ ಪದವಿ ಸ್ನಾತಕೋತ್ತರ ಅಥವಾ B.Ed ಪದವಿಯನ್ನು ಪೂರ್ಣಗೊಳಿಸಿರಬೇಕು. ಪದವಿ ಹೊಂದಿರಬೇಕು. ಅದೇ ರೀತಿಯಾಗಿ B.Ed ಯಾರ್ಯಾರೆಲ್ಲ ಕಂಪ್ಲೀಟ್ ಆಗಿರ್ತದೆ ಅವರು ಅದಕ್ಕೆ ಅಪ್ಲಿಕೇಶನ್ ಹಾಕಕ್ಕೆ ಎಲಿಜಿಬಿಲಿಟಿ ಇರ್ತೀರಿ. ಮತ್ತು ಇಲ್ಲಿ ಮುಂದೆ ನೋಡ್ಬೋದು ಇಲ್ಲಿ ನೋಡ್ಬೋದು ಇದರ ಜೊತೆಗೆ ಅಭ್ಯರ್ಥಿಗಳು CTET ಅಥವಾ TET ಅರ್ಹತೆ ಪಡೆದಿರಬೇಕು. ಗೌರ್ಮೆಂಟ್ ವತಿಯಿಂದ CTET ಅಥವಾ TET ಅರ್ಹತೆಯನ್ನು ಪಡೆದವರು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು. ಇದಕ್ಕೆ ಅಪ್ಲೈ ಮಾಡ್ಕೋರಿ. ಇದೆಂದು ಇದು ಅಪ್ಲಿಕೇಶನ್ ಸ್ಟಾರ್ಟ್ ಆಕೈತಪ್ಪ ಅಂತಂದ್ರೆ ಇಲ್ಲಿ ಮುಂದೆ ನೋಡ್ಬೋದು ವಯಸ್ಸಿನ ಮಿತಿ ಕೂಡ ಕೊಟ್ಟಿದ್ದಾರೆ. ಕನಿಷ್ಠ 40 ವರ್ಷ, ಗರಿಷ್ಠ 57 ವರ್ಷ ವಯೋಮಿತಿಯನ್ನು ನಿಗದಿಪಡಿಸಲಾಗಿದೆ. ಯಾರೆಲ್ಲ ಅಪ್ಲೈ ಮಾಡಬಹುದಪ್ಪ ಅಂತಂದ್ರೆ ಇಲ್ಲಿ ನೋಡ್ಬೋದು ಕನಿಷ್ಠ 40 ವರ್ಷ ವಯೋಮಿತಿಯನ್ನು ಹೊಂದಿರಬೇಕು. ಗರಿಷ್ಠ ಎಷ್ಟಪ್ಪ ಅಂತಂದ್ರೆ 57 ವರ್ಷ. ಇಷ್ಟರ ಇದ್ದರೆ ನೀವು ಇದಕ್ಕೆ ಅಪ್ಲೈ ಮಾಡ್ಬೋದು. ಇಲ್ಲಿ ಮುಂದೆ ನೋಡ್ಬೋದು ಮತ್ತು ವಯಸ್ಸಿನ ಸಡಿಲಿಕೆ ಕೂಡ ಇರತ್ತೆ. ಆರ್ಮಿ ಪಬ್ಲಿಕ್ ಸ್ಕೂಲ್ ಇಲಾಖೆಯ ನಿಯಮಗಳ ಅನುಸಾರ ವಯಸ್ಸಿನ ಸಡಿಲಿಕೆ ನಿಗದಿಪಡಿಸಲಾಗಿದೆ. ಇದಕ್ಕೆ ವಯಸ್ಸಿನ ಸಡಿಲಿಕೆ ಕೂಡ ಇರ್ತೈತಿ. ಇಲ್ಲಿ ನೋಡ್ಬೋದು SC/ST ಅವರಿಗೆ 5 ವರ್ಷ ಸಡಿಲಿಕೆ, ಅದೇ ರೀತಿಯಾಗಿ OBC ವರ್ಗದವರಿಗೆ 3 ವರ್ಷ ವಯಸ್ಸಿನಲ್ಲಿ ಸಡಿಲಿಕೆ ಇರ್ತೈತಿ. ಅದೇ ರೀತಿಯಾಗಿ ಇದೊಂದು ಅಪ್ಲಿಕೇಶನ್ ಸ್ಟಾರ್ಟ್ ಆಗೈತಪ್ಪ ಅಂತಂದ್ರೆ ಇಲ್ಲಿ ನೋಡ್ಬೋದು ಅರ್ಜಿ ಶುಲ್ಕ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ಬೋದು ಅರ್ಜಿ ಶುಲ್ಕ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ 385 ರೂಪಾಯಿ ನಿಮಗೆ ಅಪ್ಲಿಕೇಶನ್ ಫೀ ಇರ್ತೈತಿ. ಮತ್ತು ಅದೇ ರೀತಿಯಾಗಿ SC/STದವ್ರಿಗೆ ನೋಡ್ಬೋದು ಅವ್ರಿಗೂ ಕೂಡ 385 ರೂಪಾಯಿ ಸೇಮ್ ಇಟ್ಟಿದ್ದಾರೆ. ಇಲ್ಲಿ ನೋಡ್ಬೋದು 2A 2B 3A 3B ಅಭ್ಯರ್ಥಿಗಳಿಗೆ 385, ಮಹಿಳಾ ಅಭ್ಯರ್ಥಿಗಳಿಗೆ 385. ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ಅಪ್ಲಿಕೇಶನ್ ಫೀ 385. ಇಲ್ಲಿ ನೋಡ್ಬೋದು ಇಲ್ಲಿ ಮುಂದೆ ನೋಡ್ಬೋದು ಆಯ್ಕೆ ವಿಧಾನ ಕೂಡ ಕೊಟ್ಟಿದ್ದಾರೆ. ನೀವು ಯಾವ ರೀತಿಯಾಗಿ ಸೆಲೆಕ್ಟ್ ಮಾಡ್ಬೋದು ಅಂತ ಅದನ್ನು ಕೂಡ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ಬೋದು ಆರ್ಮಿ ಪಬ್ಲಿಕ್ ಸ್ಕೂಲ್ ಇಲಾಖೆಯ ನಿಯಮಗಳ ಅನುಸಾರ ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳನ್ನು ಆನ್ಲೈನ್ ಸ್ಪರ್ಧಾತ್ಮಕ ಪರೀಕ್ಷೆ ಹಾಗೂ ಸಂದರ್ಶನದ ಆಧಾರದ ಮೇಲೆ ಆಯ್ಕೆ ಮಾಡಲಾಗುತ್ತದೆ. ನೀವು ಯಾರ್ಯಾರೆಲ್ಲ ಅಪ್ಲಿಕೇಶನ್ ಹಾಕಿರ್ತೀರಲ್ಲ ಅವ್ರಿಗೆ ನಿಮ್ಗೊಂದು ಎಕ್ಸಾಮ್ ತೊಗೋತಾರೋ.
ಎಕ್ಸಾಮ್ನಲ್ಲಿ ಪಾಸಾದಂಥ ಅಭ್ಯರ್ಥಿಗಳನ್ನು ಸಂದರ್ಶನದ ಮೂಲಕ ನಿಮ್ಮನ್ನ ಆಯ್ಕೆ ಪಟ್ಟಿ ಮಾಡ್ತಾರೆ. ಮೊದಲು ನಿಮ್ಗೆ ಎಕ್ಸಾಮ್ ಇರ್ತೈತಿ, ನೀವು ಎಕ್ಸಾಮ್ನಲ್ಲಿ ಪಾಸ್ ಆಗಬೇಕು. ಪಾಸಾದಂಥ ಅಭ್ಯರ್ಥಿಗಳನ್ನು ನಿಮ್ಮನ್ನ ಸಂದರ್ಶನದ ಮೂಲಕ ಅವ್ರು ಆಯ್ಕೆ ಮಾಡ್ಕೋತಾರೆ. ಮತ್ತು ಇದೊಂದು ಅಪ್ಲಿಕೇಶನ್ ಸ್ಟಾರ್ಟ್ ಆಕೈತಪ್ಪ ಅಂತಂದ್ರೆ ಇಲ್ಲಿ ನೋಡ್ಬೋದು 3 ಅಕ್ಟೋಬರ್ 2024 ಅಪ್ಲಿಕೇಶನ್ ಸ್ಟಾರ್ಟ್ ಆಗೈತಿ. ಇದು ಈಗಾಗಲೇ ಅಪ್ಲಿಕೇಶನ್ ಸ್ಟಾರ್ಟ್ ಆಗೈತಿ. ಯಾರೆಲ್ಲ ಹಾಕ್ಬೇಕಂತಿದ್ದಾರಲ್ಲ ಅವ್ರು ಜಲ್ದಿ ಹಾಕಿ. ಯಾಕಪ್ಪ ಅಂತಂದರೆ ಇಲ್ಲಿ ನೋಡ್ಬೋದು 25 ಅಕ್ಟೋಬರ್ 2024 ಟೈಮ್ ಭಾಳ ಕೊಟ್ಟಿಲ್ಲ ಅವರು, 1 ತಿಂಗಳು ಕೂಡ ಕೊಟ್ಟಿಲ್ಲ. ಅದಕ್ಕಾಗಿ ನೀವು ಅಪ್ಲಿಕೇಶನ್ ಇದನ್ನ ಯಾರದೆಲ್ಲ ಇಲ್ಲಿ ನೋಡ್ಬೋದು TET ಪದವಿ ಪೂರ್ಣಗೊಳಿಸಿರ್ತೀರಲ್ಲ ಅವ್ರು ಇದಕ್ಕೆ ಅಪ್ಲೈ ಮಾಡ್ಬೋದು. ಇದರ ಅಪ್ಲಿಕೇಶನ್ ಅಪ್ಲೈ ಲಿಂಕ್ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಕೊಟ್ಟಿರ್ತಾನೆ, ಅಲ್ಲಿ ಹೋಗಿ ನೀವು ಈಸಿಯಾಗಿ ಇದಕ್ಕೆ ಅಪ್ಲೈ ಮಾಡ್ಬೋದು. ಮತ್ತು ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದಾರೆ ಅವರು ಕೂಡ ಈಗ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ವಿಡಿಯೋಕ್ಕೊಂದು ಲೈಕ್ ಕೊಡಿರಿ. ಮತ್ತು ಯಾರ್ಯಾರೆಲ್ಲ ನಿಮ್ಮ ಫ್ರೆಂಡ್ಸ್ ಅದಾರಲ್ಲ ಅವರು ವಿಡಿಯೋನ ಶೇರ್ ಮಾಡಿ. ಮತ್ತು ಇಲ್ಲಿ ನೋಡ್ಬೋದು ಉದ್ಯೋಗ ಸ್ಥಳ, ನಮ್ಮ ಭಾರತದಲ್ಲಿ ಇದರ ಉದ್ಯೋಗ ಸ್ಥಳ ಸಿಗ್ತೈತಿ. ಅದರ ಉದ್ಯೋಗ ಸ್ಥಳದ PDF ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರ್ತಾನೆ. ಎಲ್ಲೆಲ್ಲಿ ಉದ್ಯೋಗ ಸ್ಥಳ ಐತೆ ಅಂತ ಅಲ್ಲಿ ಹೋಗಿ ನೀವು ನೋಡ್ಕೋಬೋದು.